ಸೊ ಇನ್ ಕೆಲವು ದಿನಗಳಲ್ಲಿ ನೀವು ಗಿಲ್ಲಿ ಅವರನ್ನ ಒಂದು ಫಿಲ್ಮ್ ಹೀರೋ ಆಗಿ ನೋಡ್ತೀರಾ. ಸೊ ಇದನ್ನ ನಾನು ಜಸ್ಟ್ ಬಾಜಿಗೋಸ್ಕರ ಹೇಳ್ತಾ ಇಲ್ಲ, ಎಷ್ಟೋ ಜನ ಕಂಟೆಂಟ್ ಕ್ರಿಯೇಟರ್ ಮತ್ತೆ ಎಷ್ಟೋ ಮೀಡಿಯಾ ಚಾನೆಲ್ಸ್ ಹೇಳ್ತಾ ಇವೆ. ಬಿಗ್ ಬಾಸ್ ಖ್ಯಾತಿಯ ಗಿಲ್ಲಿ ನಟ ಅಭಿನಯದಲ್ಲಿ ಹೊಸ ಸಿನಿಮಾ ಮೂಡಿ ಬರುವ ಸಮಯ. ಗಿಲ್ಲಿ ನಟ ಅವರು ಕಿರಾತಕ 2 ಮೂವಿಗೆ ಆಕ್ಟ್ ಮಾಡ್ತಾ ಇದ್ದಾರೆ, ಹೀರೋ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಸೊ ಗಿಲ್ಲಿ ಅವರು ಕಿರಾತಕ 2 ಮೂವಿ ಮಾಡೋಕೆ ಮೇನ್ ರೀಸನ್ ದ ರಾಕಿಂಗ್ ಸ್ಟಾರ್ ಯಶ್ ಅವರ ಸಪೋರ್ಟ್. ಸೊ ನಿಮ್ಗೆಲ್ಲರಿಗೂ ಗೊತ್ತು, ದ ರಾಕಿಂಗ್ ಸ್ಟಾರ್ ಯಶ್ ಅವರ ಕರಿಯರ್ ಸ್ಟಾರ್ಟ್ ಆಗಿದ್ದೆ ಈ ಕಿರಾತಕ ಅನ್ನೋ ಒಂದು ಬೆಸ್ಟ್ ಬ್ಲಾಕ್ ಬಸ್ಟರ್ ಮೂವಿಯಿಂದ. ಆದ್ರೆ ಆ ಮೂವಿಲಿರೋ ಒಂದು ಸಾಂಗ್ ಮಾತ್ರ ಯಶ್ ಅವರಿಗೋಸ್ಕರ ಆಗಿಲ್ದೇ ಇದ್ರು ಗಿಲ್ಲಿ ಅವರಿಗೋಸ್ಕರ ಬರ್ದಂಗೈತೆ. ಸೊ ನೀವು ನೋಡಿರ್ಬೋದು, ಮೋಸ್ಟ್ ಆಫ್ ದ ಟೈಮ್ ಗಿಲ್ಲಿ ಅವರು ಬಿಗ್ ಬಾಸ್ ಅಲ್ಲಿ ಇರಬೇಕಾದ್ರೆ ಅವ್ರ ಹೊರಗಡೆ ಬಂದ ಮೇಲೆ ಕಿರಾತಕ ಮೂವಿ ಸಾಂಗ್ ನ ಹೈಯೆಸ್ಟ್ ಆಡಿಯನ್ಸ್ ವಾಚ್ ಮಾಡಿರೋದು. ಸೊ ದಿಸ್ ಇಸ್ ಗಿಲ್ಲಿ ಹಾರ. ಸೊ ಇದೆಲ್ಲ ನೋಡಿ KVM ಪ್ರೊಡಕ್ಷನ್ ಟೀಮ್ ಅವರು ನಾವು ಕಿರಾತಕ 2 ಮೂವಿನ ಮಾಡಲೇಬೇಕು ಎಂದು ಡಿಸೈಡ್ ಆಗಿದ್ವಿ ಅಂತ ಹೇಳಿದ್ದಾರೆ. ಮತ್ತೆ ಇದಕ್ಕೆ ಸಂಪೂರ್ಣ ಸಪೋರ್ಟ್ ಏನಪ್ಪಾ ಅಂತಂದ್ರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಕೊಡ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ ಕಿರಾತಕ 2 ಮೂವಿ ಏನಾದರೂ ಗಿಲ್ಲಿ ಅವರು ಮಾಡಿದ್ರೆ ಮತ್ತೆ KVM ಪ್ರೊಡಕ್ಷನ್ ಟೀಮ್ ಅವರು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರೆ ಗಿಲ್ಲಿ ಅವರಿಗೆ ಮೋಸ್ಟ್ ಡಿಸರ್ವಿಂಗ್ ಮೂವಿ ಆಗುತ್ತೆ ಅಂತ ಹೇಳ್ತೀನಿ. ಸೊ ಒಂದ್ ಸೆಕೆಂಡ್ ಎಲ್ಲರೂ ಯೋಚನೆ ಮಾಡಿ, ಗಿಲ್ಲಿ ಅವರು ಬಿಗ್ ಬಾಸ್ ಹೋಗಕ್ ಮುಂಚೆ ಇನ್ಸ್ಟಾದಲ್ಲಿ 1 ಲ್ಯಾಕ್ ಹತ್ರ ಸಮಥಿಂಗ್ ಫಾಲೋವರ್ಸ್ ಇದ್ರು. ಆದ್ರೆ ಬಿಗ್ ಬಾಸ್ ಮನೆಯಿಂದ ಅವರು ಗೆದ್ದು ಹೊರಗಡೆ ಬರುವಾಗ 1 ಮಿಲಿಯನ್ ಫಾಲೋವರ್ಸ್ ನ ಸಂಪಾದಿಸಿದ್ರು. ಸೊ ದಿಸ್ ಇಸ್ ಗಾಡ್ ಲೆವೆಲ್ ಅವರ್ ಆಫ್ ಗಿಲ್ಲಿ ಅಂತ ಹೇಳ್ಬೋದು. ಮತ್ತೆ ಇಡೀ ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇನೆ ಒಬ್ಬ ಕಂಟೆಸ್ಟೆಂಟ್ ಗೆ ಯೂಟ್ಯೂಬ್ ನಲ್ಲಿ ಆಲ್ಬಮ್ ಸಾಂಗ್ಸ್ ನ ತೆಗೆದಿದ್ದಾರೆ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ಗಿಲ್ಲಿ ಅವರ ಅಂತ ಹೇಳ್ಬೋದು. ಸೊ ಮೋಸ್ಟ್ ಆಫ್ ದ ಟೈಮ್ ನೀವು ನೋಡಿರ್ಬೋದು, ಗಿಲ್ಲಿ ಅವರಿಗೆ ಯೂಟ್ಯೂಬ್ ನಲ್ಲಿ ಆಲ್ಬಮ್ ಸಾಂಗ್ಸ್ ಬಂದಿವೆ. ಸೊ ನೀವೇ ಒಂದ್ ಸೆಕೆಂಡ್ ಯೋಚನೆ ಮಾಡಿ, ಗಿಲ್ಲಿ ಅವ್ರ ಬಿಗ್ ಬಾಸ್ ನಲ್ಲಿ ಆರ ಎಷ್ಟಿತ್ತು ಅಂತ ಹೇಳಿ. ನೆಕ್ಸ್ಟ್ ಲೆವೆಲ್ ಕ್ರೇಜ್ ಮತ್ತೆ ನೆಕ್ಸ್ಟ್ ಲೆವೆಲ್ ಫ್ಯಾನ್ಸ್ ನ ಗಿಲ್ಲಿ ಅವರು ಹೊಂದಿದ್ರು ಅಂತ ಹೇಳ್ತೀನಿ.